ವಿದ್ಯಾರ್ಥಿಗಳೇ, ತರಗತಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ನಾವೀಗಾಗಲೇ ಕಳೆದ ಅವಧಿಯಲ್ಲಿ ಸಮಾಜಶಾಸ್ತ್ರದ ಬೆಳವಣಿಗೆಗೆ ಅಗಸ್ಟ್ ಕೋಮ್ಟರ ಕೊಡುಗೆಗಳೇನು, ಯಾವ್ಯಾವ ಕೊಡುಗೆಗಳನ್ನು ನೀಡುವುದರ ಮೂಲಕವಾಗಿ ಸಮಾಜಶಾಸ್ತ್ರದ ಒಂದು ಬೆಳವಣಿಗೆಗೆ ತಮ್ಮದೇ ಇರುವಂಥ ಕಾಣಿಕೆ ಅಥವಾ ಕೊಡುಗೆಯನ್ನು ಸಲ್ಲಿಸಿದ್ದಾರೆ ಎಂಬುದರ ಕುರಿತು ನಾವು ಈಗಾಗಲೇ ಕಳೆದ ಅವಧಿಯಲ್ಲಿ ಅರ್ಥೈಸಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಸಮಾಜಶಾಸ್ತ್ರದ ಬೆಳವಣಿಗೆಗೆ ಸಮಾಜಶಾಸ್ತ್ರವು ಒಂದು ಹೆಮ್ಮರವಾಗಿ ಬೆಳೆಯುವಲ್ಲಿ ಹರ್ಬರ್ಟ್ ಸ್ಪೆನ್ಸರ್ ಅವರ ಪಾತ್ರ ಏನು, ಹರ್ಬರ್ಟ್ ಸ್ಪೆನ್ಸರ್ ಅವರು ಯಾವ ರೀತಿಯಾಗಿರ್ತಕ್ಕಂಥ ಕೊಡುಗೆಗಳನ್ನು ನೀಡುವುದರ ಮೂಲಕ ಸಮಾಜಶಾಸ್ತ್ರದ ಬೆಳವಣಿಗೆಗೆ ಕಾರಣೀಕರ್ತರಾಗಿದ್ದಾರೆ ಎಂಬುದನ್ನು ಈ ತರಗತಿಯಲ್ಲಿ ತಿಳಿದುಕೊಳ್ಳುವ ಇಲ್ಲವೇ ಅರ್ಥೈಸಿಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡೋಣ ವಿದ್ಯಾರ್ಥಿಗಳೇ. ಹರ್ಬರ್ಟ್ ಸ್ಪೆನ್ಸರ್ 1820ರಲ್ಲಿ ಜನಿಸಿ 1903ರಲ್ಲಿ ಹರ್ಬರ್ಟ್ ಸ್ಪೆನ್ಸರ್ ಅವರು ನಿಧನರಾಗುತ್ತಾರೆ. ಹರ್ಬರ್ಟ್ ಸ್ಪೆನ್ಸರ್ ಅವರ ಬಗ್ಗೆ ಒಂದು ಕಿರು ಪರಿಚಯ. ಹರ್ಬರ್ಟ್ ಸ್ಪೆನ್ಸರ್ ಅವರ ಬಗ್ಗೆ ಒಂದು ಕಿರು ಪರಿಚಯವನ್ನು ಮಾಡಿಕೊಳ್ಳುವುದರ ಮೂಲಕ ಹರ್ಬರ್ಟ್ ಸ್ಪೆನ್ಸರ್ ಅವರ ಕೊಡುಗೆಗಳೇನು ಎಂಬುದನ್ನು ತಿಳಿದುಕೊಳ್ಳುವ ಇಲ್ಲವೇ ಅರ್ಥೈಸಿಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡೋಣ ವಿದ್ಯಾರ್ಥಿಗಳೇ. ಸುಪ್ರಸಿದ್ಧ ಬ್ರಿಟನ್ ತತ್ವಜ್ಞಾನಿ ಹಾಗೂ ಚಿಂತಕನಾದ ಹರ್ಬರ್ಟ್ ಸ್ಪೆನ್ಸರ್ ಅವರು ಇಂಗ್ಲೆಂಡಿನ ಡರ್ಬಿ ಎಂಬಲ್ಲಿ 1820 ಏಪ್ರಿಲ್ 27ರಂದು ಜನಿಸಿದರು. ಸ್ಪೆನ್ಸರ್ ಅವರು ಚಿಕ್ಕವರಾಗಿದ್ದಾಗ ಅನಾರೋಗ್ಯ ಪೀಡಿತವಾಗಿದ್ದರಿಂದ ಶಾಲೆಗೆ ಹೋಗಿ ಔಪಚಾರಿಕ ಶಿಕ್ಷಣವನ್ನು ಪಡೆಯಲು ಸಾಧ್ಯವಾಗದೇ ತಂದೆಯ ಮೂಲಕವೇ ಓದು ಬರಹ ಕಲಿತುಕೊಳ್ಳಬೇಕಾಯಿತು. ಇಲ್ಲಿ ಬ್ರಿಟನ್ ಅಥವಾ ಇಂಗ್ಲೆಂಡಿನ ಸುಪ್ರಸಿದ್ಧ ತತ್ವಜ್ಞಾನಿ ಹಾಗೂ ಸಾಮಾಜಿಕ ಚಿಂತಕನಾಗಿರುವಂಥ ಹರ್ಬರ್ಟ್ ಸ್ಪೆನ್ಸರ್ ಅವರು ಇಂಗ್ಲೆಂಡಿನ ಡರ್ಬಿ ಎಂಬಲ್ಲಿ, ಡರ್ಬಿ ಒಂದು ಸ್ಥಳ, ಅದು ಹೇಗೆ ನಿಮ್ಮ ಒಂದು ಗ್ರಾಮದ ನಾಮಾಂಕಿತ, ನಿಮ್ಮ ಪಟ್ಟಣದ ನಾಮಾಂಕಿತ, ನಿಮ್ಮ ನಗರದ ಒಂದು ನಾಮಾಂಕಿತ ಇದೆಯೋ ಅದೇ ರೀತಿಯಾಗಿ ಇಂಗ್ಲೆಂಡಿನ ಡರ್ಬಿ ಎಂಬಲ್ಲಿ 1820 ಏಪ್ರಿಲ್ 27ರಂದು ಜನಿಸಿದರು. ಹರ್ಬರ್ಟ್ ಸ್ಪೆನ್ಸರ್ ಅವರು ಚಿಕ್ಕವರಿದ್ದಾಗ, ಸಣ್ಣವರಿದ್ದಾಗ ಪದೇ ಪದೇ ಅನಾರೋಗ್ಯಕ್ಕೆ ಒಳಗಾಗ್ತಾ ಇದ್ರು, ಪದೇ ಪದೇ ರೋಗ ರುಜಿನಗಳಿಂದ ಬಳಲ್ತಾ ಇದ್ರು. ಪದೇ ಪದೇ ರೋಗ ರುಜಿನಗಳಿಂದ ಬಳಲುತ್ತಿದ್ದರಿಂದಾಗಿ ಹರ್ಬರ್ಟ್ ಸ್ಪೆನ್ಸರ್ ಅವರು ಶಾಲೆಗೆ ಹೋಗಿ ಔಪಚಾರಿಕ ಶಿಕ್ಷಣವನ್ನ ಪಡೆಯಲು ಸಾಧ್ಯವಾಗಲಿಲ್ಲ. ಹೇಗೆ LKG, UKG, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್, 1ನೇ ತರಗತಿ, 2ನೇ ತರಗತಿ, 3ನೇ ತರಗತಿ ಅಂತೇನೋ ನೀವು ಪ್ರಾಥಮಿಕ ಹಂತದ ಶಿಕ್ಷಣವನ್ನ ನಿಮ್ಮೂರಲ್ಲಿರುವಂಥ ನೆರೆಹೊರೆಯಿರ್ತಕ್ಕಂಥ ಗ್ರಾಮ ಮತ್ತು ಪಟ್ಟಣ ಪ್ರದೇಶದಲ್ಲಿರ್ತಕ್ಕಂಥ ಶಾಲೆಗೆ ಹೋಗಿ ಒಂದು ಪ್ರಾಥಮಿಕ ಶಿಕ್ಷಣವನ್ನ ಪಡೆದುಕೊಳ್ಳುತ್ತಿರಲ್ಲ, ಅಂತ ಶಿಕ್ಷಣವನ್ನ ಹರ್ಬರ್ಟ್ ಸ್ಪೆನ್ಸರ್ ಅವರಿಗೆ ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. ಏಕೆಂದರೆ ಅವರು ಚಿಕ್ಕವರಿದ್ದಾಗ ಪದೇ ಪದೇ ರೋಗ ಪೀಡಿತನಾಗುತ್ತಿದ್ದರಿಂದ ಅವರು ಪ್ರಾಥಮಿಕ ಹಂತದಲ್ಲಿ ಯಾವುದೇ ಒಂದು ಔಪಚಾರಿಕ ಶಿಕ್ಷಣವನ್ನ ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. ಆದರೂ ಕೂಡ ಹರ್ಬರ್ಟ್ ಸ್ಪೆನ್ಸರ್ ಅವರು ತಮ್ಮ ತಂದೆಯ ಮೂಲಕವೇ ಓದು ಬರಹವನ್ನ ಕಲಿತುಕೊಳ್ಳಬೇಕಾಯಿತು. ಸರ್, ಹಾಗಾದರೆ ಹರ್ಬರ್ಟ್ ಸ್ಪೆನ್ಸರ್ ಅವರು ಇಂಗ್ಲೆಂಡಿನ ಡರ್ಬಿ ಎಂಬಲ್ಲಿ 1820 ಏಪ್ರಿಲ್ 27ರಂದು ಜನಿಸಿದ್ರಲ್ಲ ಸರ್, ಅವರು ಹೇಗಿದ್ದಾರೆ? ಅವರು ಬದುಕಿದ್ದಾರಾ? ಅಥವಾ ಅವರ ಭಾವಚಿತ್ರವೇನಾದರೂ ಕೂಡ ನಮಗೆ ನೋಡಲಿಕ್ಕೆ ದೊರೆಯುತ್ತದೆಯೇ ಎಂದು ಸಹಜವಾಗಿ ನಿಮ್ಮಲ್ಲಿ ಪ್ರಶ್ನೆ ಮಾಡುವುದು ವಿದ್ಯಾರ್ಥಿಗಳೇ, ನಾನಿಲ್ಲಿ ಹರ್ಬರ್ಟ್ ಸ್ಪೆನ್ಸರ್ ಅವರ ಒಂದು ಭಾವಚಿತ್ರವನ್ನು ತೋರಿಸುವ ಕಾರ್ಯವನ್ನು ಮಾಡುತ್ತೇನೆ. ಇದು ಹರ್ಬರ್ಟ್ ಸ್ಪೆನ್ಸರ್ ಅವರ ಒಂದು ಭಾವಚಿತ್ರ. ಇವರು ನಮ್ಮ ಸಮಾಜಶಾಸ್ತ್ರದ ಬೆಳವಣಿಗೆಗೆ ಅನೇಕ ಕೊಡುಗೆಗಳನ್ನು ನೀಡಿದವರಲ್ಲಿ ಹರ್ಬರ್ಟ್ ಸ್ಪೆನ್ಸರ್ ಕೂಡ ಒಬ್ಬರಾಗಿದ್ದು, ಇದು
ಹರ್ಬರ್ಟ್ ಸ್ಪೆನ್ಸರ್ ಅವರ ಒಂದು ಭಾವಚಿತ್ರವಾಗಿದೆ ವಿದ್ಯಾರ್ಥಿಗಳೇ. ಇಂಗ್ಲೆಂಡ್ನ ಸುಪ್ರಸಿದ್ಧ ದಿ ಎಕನಾಮಿಸ್ಟ್ ಎಂಬ ಇಂಗ್ಲಿಷ್ ಪತ್ರಿಕೆಯ ಸಂಪಾದಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದ ವೇಳೆಯಲ್ಲಿ ಬಿಡುವು ಮಾಡಿಕೊಂಡು ಸಾಮಾಜಿಕ ಸ್ಥಿತಿಶಾಸ್ತ್ರ ಎಂಬ ತಮ್ಮ ಪ್ರಥಮ ಗ್ರಂಥವನ್ನು ಪ್ರಕಟಿಸಿದರು. ಇಲ್ಲಿ ಬೆಳೆದು ದೊಡ್ಡವರಾದ ನಂತರ ಹರ್ಬರ್ಟ್ ಸ್ಪೆನ್ಸರ್ ಅವರು ಇಂಗ್ಲೆಂಡ್ನಲ್ಲಿಯೇ ಸುಪ್ರಸಿದ್ಧವಾಗಿರ್ತಕ್ಕಂಥ ದಿ ಎಕನಾಮಿಸ್ಟ್ ಎನ್ನುವಂಥ ಒಂದು ಇಂಗ್ಲಿಷ್ ಪತ್ರಿಕೆಯ ಸಂಪಾದಕರಾಗಿ ಕಾರ್ಯವನ್ನು ನಿರ್ವಹಿಸಿದರು. ಅದು ಇಂಗ್ಲೆಂಡ್ನಲ್ಲಿ ಸುಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಇಂಗ್ಲಿಷ್ ಪತ್ರಿಕೆ. ಆ ಪತ್ರಿಕೆ ಹೆಸರೇ ದಿ ಎಕನಾಮಿಸ್ಟ್. ದಿ ಎಕನಾಮಿಸ್ಟ್ ಎನ್ನುವಂಥ ಇಂಗ್ಲಿಷ್ ಪತ್ರಿಕೆಯ ಸಂಪಾದಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಂಥ ಸಮಯದಲ್ಲಿಯೇ ಒಂದಿಷ್ಟು ಬಿಡುವನ್ನು ಮಾಡಿಕೊಂಡು ಅವರು ಸಾಮಾಜಿಕ ಸ್ಥಿತಿಶಾಸ್ತ್ರ ಎಂಬ ತಮ್ಮ ಪ್ರಪ್ರಥಮ ಗ್ರಂಥವನ್ನ ಹರ್ಬರ್ಟ್ ಸ್ಪೆನ್ಸರ್ ಅವರು ಪ್ರಕಟಿಸಿದರು ನಾವಿಲ್ಲಿ ಸ್ಪಷ್ಟಪಡಿಸಬಹುದಾಗಿದೆ. ಕೋಮ್ಟರ್ ನಂತರ ಶೈಶಾವಸ್ಥೆಯಲ್ಲಿದ್ದಂಥ ಸಮಾಜಶಾಸ್ತ್ರದ ಬೆಳವಣಿಗೆಗೆ ಸಾಕಷ್ಟು ಶ್ರಮಿಸಿದರು. ಸಾಮಾಜಿಕ ಚಿಂತನೆ ಮತ್ತು ಸಮಾಜಶಾಸ್ತ್ರಕ್ಕೆ ನೀಡಿದ ಕೊಡುಗೆಗಳನ್ನು ಗಮನಿಸಿ ಇವರನ್ನು ಸಮಾಜಶಾಸ್ತ್ರದ ದ್ವಿತೀಯ ಸ್ಥಾಪಕ ಇಲ್ಲವೇ ಪಿತಾಮಹನೆಂದು ಕರೆಯಲಾಗುತ್ತದೆ. ಇಲ್ಲಿ ಮಾನವನ ಸಮಾಜವನ್ನು ಸಮಗ್ರವಾಗಿ ಹಾಗೂ ವೈಜ್ಞಾನಿಕ ತಳಹದಿಯ ಮೇಲೆ ಅಧ್ಯಯನ ಮಾಡುವ ವಿಜ್ಞಾನವೊಂದರ ಅವಶ್ಯಕತೆ ಇದೆ ಎಂದು ಅರ್ಥೈಸಿಕೊಂಡು ಫ್ರಾನ್ಸ್ ದೇಶದ ಸಾಮಾಜಿಕ ಚಿಂತಕ ಹಾಗೂ ತತ್ವಜ್ಞನಾಗಿರುವಂಥ ಆಗಸ್ಟ್ ಕೋಮ್ಟರು 1839ರಲ್ಲಿ ಸಮಾಜಶಾಸ್ತ್ರ ಸೋಷಾಲಜಿ ಎಂಬ ವಿಜ್ಞಾನವನ್ನ ಹುಟ್ಟುಹಾಕಿದರು. ಹುಟ್ಟಾಗಿ ಕೆಲವು ವರ್ಷಗಳಲ್ಲಿ ಅವರು ನಿಧನ ಹೊಂದಿದರು. ಆ ಆಗಸ್ಟ್ ಕೋಮ್ಟರು ಹುಟ್ಟು ಹಾಕಿರುವಂಥ ಸಮಾಜಶಾಸ್ತ್ರ ಎಂಬ ವಿಜ್ಞಾನವು ಶೈಶಾವಸ್ಥೆಯಲ್ಲಿತ್ತು. ಆ ಶೈಶಾವಸ್ಥೆಯಲ್ಲಿದ್ದಂಥ ಸಮಾಜಶಾಸ್ತ್ರದ ಬೆಳವಣಿಗೆಗೆ ಹರ್ಬರ್ಟ್ ಸ್ಪೆನ್ಸರ್ ಅವರು ಸಾಕಷ್ಟು ಶ್ರಮಿಸಿದರು. ಸಾಮಾಜಿಕ ಚಿಂತನೆ ಮತ್ತು ಸಮಾಜಶಾಸ್ತ್ರದ ಬೆಳವಣಿಗೆಗೆ ಸ್ಪೆನ್ಸರ್ ಅವರು ನೀಡಿರುವಂತಹ ಕಾಣಿಕೆಗಳನ್ನು ಗಮನಿಸಿ ಸ್ಪೆನ್ಸರ್ ಅವರನ್ನ ಸಮಾಜಶಾಸ್ತ್ರದ ದ್ವಿತೀಯ ಪಿತಾಮಹ ಇಲ್ಲವೇ ಸಂಸ್ಥಾಪಕನೆಂದು ಕರೆಯಲಾಗುತ್ತದೆ. ವಿದ್ಯಾರ್ಥಿಗಳೇ, ಹರ್ಬರ್ಟ್ ಸ್ಪೆನ್ಸರ್ ಅವರು ಸಮಾಜಶಾಸ್ತ್ರದ ದ್ವಿತೀಯ ಪಿತಾಮಹನಾಗಿದ್ದಾರೆ. ಯಾಕಂದ್ರೆ ಸಮಾಜಶಾಸ್ತ್ರ ಶೈಶಾವಸ್ಥೆಯಲ್ಲಿ ಇದ್ದಾಗ ಅದರ ಬೆಳವಣಿಗೆಗೆ ಇವರು ಸಾಕಷ್ಟು ಶ್ರಮಿಸಿದ್ದರಿಂದ ಇವರನ್ನ ಸಮಾಜಶಾಸ್ತ್ರದ ದ್ವಿತೀಯ ಸ್ಥಾಪಕ ಅಥವಾ ಸಂಸ್ಥಾಪಕನೆಂದು ಕರೆಯಲಾಗುತ್ತದೆ. ಚಾರ್ಲ್ಸ್ ಡಾರ್ವಿನರ ದಿ ಒರಿಜಿನ್ ಆಫ್ ದಿ ಸ್ಪೀಷೀಸ್ ಎಂಬ ಗ್ರಂಥದಿಂದ ಪ್ರಭಾವಿತರಾದ ಸ್ಪೆನ್ಸರ್ ಅವರು ಸಮಾಜವು ಬೆಳೆದು ಬಂದ ರೀತಿಯನ್ನ ವಿಶ್ಲೇಷಿಸಲು ವಿಕಾಸವಾದದ ತತ್ವವನ್ನು ಮಂಡಿಸಿದರು. ಸ್ಪೆನ್ಸರ್ ಅವರ ಬರಹಗಳನ್ನು ಆಗಿನ ಕಾಲದ ಪ್ರಸಿದ್ಧ ಚಿಂತಕರಾದ ಜಾನ್ ಸ್ಟುವರ್ಟ್ ಮಿಲ್, ಥಾಮಸ್ ಹಕ್ಕಲೆ ಮೊದಲಾದವರು ಬಹಳ ಮೆಚ್ಚಿಕೊಂಡಿದ್ದರು. ಇಲ್ಲಿ ವಿಕಾಸ ಸಿದ್ಧಾಂತವನ್ನ ಮಂಡಿಸಿದರು. ಅವ್ರು ಯಾರು ಅಲ್ಲ, ಚಾರ್ಲ್ಸ್ ಡಾರ್ವಿನ್. ಆ ಚಾರ್ಲ್ಸ್ ಡಾರ್ವಿನ್ ರವರು ದಿ ಒರಿಜಿನ್ ಆಫ್ ದಿ ಸ್ಪೀಷೀಸ್ ಎನ್ನುವಂತ ಒಂದು ಗ್ರಂಥ, ಆ ಗ್ರಂಥದಲ್ಲಿ ಜೀವ ವಿಕಾಸ ಸಿದ್ಧಾಂತವನ್ನ ಮಂಡಿಸಿದರು. ದಿ ಒರಿಜಿನ್ ಆಫ್ ದಿ ಸ್ಪೀಷೀಸ್ ಎನ್ನುವಂತ ಗ್ರಂಥಕ್ಕೆ ಪ್ರಭಾವಿತರಾಗಿ ಆ ಗ್ರಂಥದಿಂದ ಪ್ರಭಾವಿತರಾಗಿರತಕ್ಕಂಥ ಹರ್ಬರ್ಟ್ ಸ್ಪೆನ್ಸರ್ ಅವರು ಸಮಾಜವು ಬೆಳೆದು ಬಂದ ರೀತಿಯನ್ನ, ಸಮಾಜವು ಬೆಳವಣಿಗೆ ಕಂಡಂತ ರೀತಿಯನ್ನ ವಿಶ್ಲೇಷಣೆ ಮಾಡಲು ಅವರು ವಿಕಾಸವಾದದ ತತ್ವವನ್ನ ಅಥವಾ ಸಿದ್ಧಾಂತವನ್ನ ಸ್ಪೆನ್ಸರ್ ಅವರು ಮಂಡಿಸಿದರು. ಯಾವ ರೀತಿಯಾಗಿ ಜೀವ ಜಂತುಗಳು ಹಂತ ಹಂತವಾಗಿ ವಿಕಾಸವನ್ನು ಹೊಂದಿ ಈ ಹಂತವನ್ನ ತಲುಪಿವೆ ಎಂಬುದನ್ನ ಚಾರ್ಲ್ಸ್ ಡಾರ್ವಿನ್
ಜೀವ ವಿಕಾಸ ಸಿದ್ಧಾಂತವನ್ನ ಮಂಡಿಸಿದ. ಆ ಸಿದ್ಧಾಂತದಿಂದ ಪ್ರಭಾವಿತರಾಗಿರ್ತಕ್ಕಂಥ ಹರ್ಬರ್ಟ್ ಸ್ಪೆನ್ಸರ್ ಕೂಡ ನಾವು ಕೂಡ ವಾಸಿಸುವಂತ ಈ ಸಮಾಜ ಬೆಳೆದು ಬಂದ ರೀತಿಯನ್ನ, ಬೆಳವಣಿಗೆ ಕಂಡಂತ ರೀತಿಯನ್ನ ವಿಶ್ಲೇಷಣೆ ಮಾಡಲು ಸ್ಪೆನ್ಸರ್ ಅವರು ವಿಕಾಸವಾದ ಸಿದ್ಧಾಂತವನ್ನ ಮಂಡಿಸಿದರು. ಆ ಕಾಲಘಟ್ಟಗಳಲ್ಲಿ ಸ್ಪೆನ್ಸರ್ ಅವರ ಬರೆದಂತ ಬರಹಗಳನ್ನ ಆಗಿನ ಕಾಲಘಟ್ಟದ ಪ್ರಸಿದ್ಧ ಚಿಂತಕರಾಗಿರುವಂತ ಜಾನ್ ಸ್ಟುವರ್ಟ್ ಮಿಲ್ ಮತ್ತು ಥಾಮಸ್ ಹಕ್ಲೆ ಮೊದಲಾದವರು ಬಹಳ ಮೆಚ್ಚಿಕೊಂಡಿದ್ದರು. ಅದು ಹರ್ಬರ್ಟ್ ಸ್ಪೆನ್ಸರ್ ಅವರ ಬರಹಗಳನ್ನು ಬಹಳಷ್ಟು ಇವರು ಮೆಚ್ಚಿಕೊಂಡಿದ್ದರು ಅಂತ ಸ್ಪಷ್ಟಪಡಿಸಬಹುದಾಗಿದೆ ವಿದ್ಯಾರ್ಥಿಗಳೇ. ಹಲವಾರು ಪ್ರಮುಖ ಗ್ರಂಥಗಳನ್ನು ರಚಿಸಿ ಸಮಾಜಶಾಸ್ತ್ರದ ಬೆಳವಣಿಗೆಗೆ ಕೊಡುಗೆಗಳನ್ನು ನೀಡಿ 1903ರಲ್ಲಿ ಮರಣ ಹೊಂದಿದರು. ಇಲ್ಲಿ ಹರ್ಬರ್ಟ್ ಸ್ಪೆನ್ಸರ್ ಅವರು ಪ್ರಮುಖವಾಗಿರ್ತಕ್ಕಂಥ ಗ್ರಂಥಗಳನ್ನು ರಚಿಸುವುದರ ಮೂಲಕ, ಗ್ರಂಥಗಳನ್ನ ರಚನೆ ಮಾಡುವುದರ ಮೂಲಕ ಸಮಾಜಶಾಸ್ತ್ರದ ಬೆಳವಣಿಗೆಗೆ ಸಾಕಷ್ಟು ಕೊಡುಗೆಗಳನ್ನು ನೀಡಿದರು. ಕೊನೆಗೊಮ್ಮೆ ಹರ್ಬರ್ಟ್ ಸ್ಪೆನ್ಸರ್ ಅವರು 1903ರಲ್ಲಿ ಮರಣವನ್ನ ಹೊಂದಿದರು ಅಂತ ನಾವಿಲ್ಲಿ ಹರ್ಬರ್ಟ್ ಸ್ಪೆನ್ಸರ್ ಅವರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿರತಕ್ಕಂಥ ಕಿರು ಪರಿಚಯವನ್ನ ಮಾಡಿಕೊಂಡಿದ್ದೇವೆ ವಿದ್ಯಾರ್ಥಿಗಳೇ. ಇದು ಪರೀಕ್ಷೆಗೆ ಅಷ್ಟೊಂದು ಮಹತ್ವದ್ದಲ್ಲವಾದರೂ ಕೂಡ ಒಂದಿಷ್ಟು ಸ್ಪೆನ್ಸರ್ ಅವರ ಬಗ್ಗೆ ಸಂಕ್ಷಿಪ್ತ ಪರಿಚಯ ತಮಗಿರಲಿ ಅಂತ ನಾನಿಲ್ಲಿ ಆಶಿಸ್ತೀನಿ ವಿದ್ಯಾರ್ಥಿಗಳೇ. ಹಾಗಾದರೆ ಸಮಾಜಶಾಸ್ತ್ರದ ಬೆಳವಣಿಗೆಗೆ ಹರ್ಬರ್ಟ್ ಸ್ಪೆನ್ಸರ್ ಅವರು ನೀಡಿರುವಂಥ ಕೊಡುಗೆಗಳನ್ನ ನಾವಿಲ್ಲಿ ನೋಡೋಣ ವಿದ್ಯಾರ್ಥಿಗಳೇ. ವಿಕಾಸವಾದ ಸಿದ್ಧಾಂತ ಒಂದು. ಸಮಾಜಶಾಸ್ತ್ರದ ಬೆಳವಣಿಗೆಗೆ ಸ್ಪೆನ್ಸರ್ ಅವರು ನೀಡಿದ ಕೊಡುಗೆಗಳಲ್ಲಿ ವಿಕಾಸವಾದ ಸಿದ್ಧಾಂತವು ಒಂದು. ಚಾರ್ಲ್ಸ್ ಡಾರ್ವಿನ್ ರವರು ಜೀವಿ ಸಂಕುಲನಗಳ ಉಗಮ ಎಂಬ ಗ್ರಂಥದಲ್ಲಿ ಪ್ರತಿಪಾದಿಸಿದ ವಿಕಾಸವಾದದ ಸಿದ್ಧಾಂತದ ಪ್ರಭಾವಕ್ಕೆ ಒಳಗಾದ ಸ್ಪೆನ್ಸರ್ ಅವರು ಜೀವಿಗಳಿಗೆ ಅನ್ವಯವಾಗುವ ವಿಕಾಸವಾದವು ಮಾನವನ ಸಮಾಜಕ್ಕೂ ಅನ್ವಯಿಸುತ್ತದೆ ಎಂದು ಪ್ರತಿಪಾದಿಸುತ್ತಾ ವಿಕಾಸವಾದ ಸಿದ್ಧಾಂತವನ್ನ ಮಂಡಿಸಿದ್ದಾರೆ. ಇಲ್ಲಿ ಸಮಾಜಶಾಸ್ತ್ರದ ಬೆಳವಣಿಗೆಗೆ ಹರ್ಬರ್ಟ್ ಸ್ಪೆನ್ಸರ್ ಅವರು ನೀಡಿರುವಂತಹ ಪ್ರಮುಖ ಕೊಡುಗೆಗಳಲ್ಲಿ ವಿಕಾಸವಾದ ಸಿದ್ಧಾಂತವೂ ಕೂಡ ಒಂದು ಎಂಬುದನ್ನು ನಾವು ಮರೆಯುವ ಹಾಗೆ ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅಂತ ಹಲವಾರು ಕೊಡುಗೆಗಳಲ್ಲಿ ವಿಕಾಸವಾದ ಸಿದ್ಧಾಂತ ಅಥವಾ ತತ್ವವು ಕೂಡ ಒಂದು ಎಂಬುದನ್ನು ನಾವು ಮರೆಯುವ ಹಾಗಿಲ್ಲ. ಚಾರ್ಲ್ಸ್ ಡಾರ್ವಿನರು ಬರೆದಿರುವಂತಹ ಜೀವ ಸಂಕುಲನಗಳ ಉಗಮ, ದಿ ಒರಿಜಿನ್ ಆಫ್ ದಿ ಸ್ಪೀಸಿಸ್ ಎನ್ನುವಂಥ ಗ್ರಂಥದಲ್ಲಿ ಅವರು ಸಿದ್ಧಾಂತವನ್ನು ಪ್ರತಿಪಾದಿಸಿದರು, ಮಂಡಿಸಿದರು. ಯಾವ ಸಿದ್ಧಾಂತ? ವಿಕಾಸವಾದ ಸಿದ್ಧಾಂತ. ಅದು ಜೀವಿಗಳು ಯಾವ ರೀತಿಯಾಗಿ ವಿಕಾಸವನ್ನು ಹೊಂದುತ್ತವೆ, ವಿಕಾಸ ಹೊಂದಿದ ನಂತರ ಜೀವಿಗಳು ಹೇಗೆ ಅವಸಾನವನ್ನು ಹೊಂದುತ್ತವೆ ಎಂಬುದರ ಬಗ್ಗೆ ಚಾರ್ಲ್ಸ್ ಡಾರ್ವಿನ್ ರವರು ಜೀವಿ ಸಂಕುಲನಗಳ ಉಗಮ ಎಂಬ ಗ್ರಂಥದಲ್ಲಿ ವಿಕಾಸವಾದದ ಸಿದ್ಧಾಂತವನ್ನ ಮಂಡಿಸಿದ್ದರು. ಆ ಚಾರ್ಲ್ಸ್ ಡಾರ್ವಿನ್ರ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥ ಹರ್ಬರ್ಟ್ ಸ್ಪೆನ್ಸರ್ ಕೂಡ ಜೀವಿಗಳಿಗೆ ಅನ್ವಯವಾಗುವ ವಿಕಾಸವಾದವು ಮಾನವರ ಸಮಾಜಕ್ಕೂ ಕೂಡ ಅನ್ವಯಿಸುತ್ತದೆ. ಹೇಗೆ ಹಂತ ಹಂತವಾಗಿ ಜೀವಿಗಳು ವಿಕಸನ ಹೊಂದಿ ಕೊನೆಗೊಮ್ಮೆ ಅವಸಾನಗೊಳ್ಳುತ್ತವೋ ಅದೇ ರೀತಿಯಾಗಿ ಮಾನವನು ರೂಪಿಸಿಕೊಂಡಂತ ಈ ಸಮಾಜವೂ ಕೂಡ ಜೀವಿಗಳ ಹಾಗೆಯೇ ವಿಕಸನವನ್ನ ಹೊಂದಿ ಕೊನೆಗೊಮ್ಮೆ ಅವಸಾನವನ್ನ ಹೊಂದುತ್ತದೆ ಎಂಬ ಅಭಿಪ್ರಾಯದಲ್ಲಿ ಜೀವಿಗಳಿಗೆ ಅನ್ವಯವಾಗುವ ವಿಕಾಸವಾದವು ಮಾನವನ ಸಮಾಜಕ್ಕೂ ಕೂಡ ಅನ್ವಯಿಸುತ್ತದೆ ಎಂದು ಪ್ರತಿಪಾದಿಸುತ್ತಾ ವಿಕಾಸವಾದದ ಸಿದ್ಧಾಂತ ಇಲ್ಲವೇ ತತ್ವವನ್ನ ಸ್ಪೆನ್ಸರ್ ಅವರು ಮಂಡಿಸಿದ್ದಾರೆ ಎಂದು ನಾವಿಲ್ಲಿ ಸ್ಪಷ್ಟಪಡಿಸಬಹುದಾಗಿದೆ. ಮಾನವ ಜೀವಿಗಳು
ಪರಿಸರದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತಾ ಕ್ರಮೇಣವಾಗಿ ವಿಕಸನ ಹೊಂದುತ್ತಾ ನಡೆದಂತೆ ಮಾನವ ಸಮಾಜವೂ ಕೂಡ ಸರಳತೆಯಿಂದ ಸಂಕೀರ್ಣತೆಯತ್ತ ಹಂತ ಹಂತವಾಗಿ ಸಾಗಿಕೊಂಡು ಬಂದಿದೆ ಎಂದು ಅಭಿಪ್ರಾಯ ಪಡುತ್ತಾರೆ. ಇಲ್ಲಿ ಮಾನವ ಜೀವಿಗಳು ಪರಿಸರದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತಾ, ಇವತ್ತು ನಾವು ಮಾನವ ಪರಿಸರದ ಕೂಸು, ನಿಸರ್ಗದ ಅಡಿಯಲ್ಲಿ ನಾವುಗಳಿದ್ದೇವೆ. ನಿಸರ್ಗ ಬದಲಾದಂಥ ಸಂದರ್ಭದಲ್ಲಿ ಆ ನಿಸರ್ಗಕ್ಕೆ ಅನುಗುಣವಾಗಿ ನಾವು ಬದಲಾಗುತ್ತಾ ಹೋಗಬೇಕು. ಬದಲಾಗುತ್ತಾ ಹೋಗದೆ ಹೋದರೆ ಅವಸಾನ ಕಟ್ಟಿಟ್ಟ ಬುತ್ತಿ. ಹೀಗಾಗಿ ಮಾನವ ಜೀವಿಗಳು, ಮನುಷ್ಯರು ಪರಿಸರದೊಂದಿಗೆ ತಮ್ಮ ಸುತ್ತಮುತ್ತಲು ಆವರಿಸಿಕೊಂಡಿರುವಂತಹ ಪರಿಸರದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತಾ ಕ್ರಮೇಣವಾಗಿ ವಿಕಸನ ಹೊಂದುತ್ತಾ ನಡೆದಂತೆ ಮಾನವ ಸಮಾಜವೂ ಕೂಡ ಸರಳತೆಯಿಂದ ಸಂಕೀರ್ಣತೆಯತ್ತ ಹಂತ ಹಂತವಾಗಿ ಸಾಗಿಕೊಂಡು ಬಂದಿದೆ ಈ ಮಾನವ ಸಮಾಜ ಎಂದು ಅಭಿಪ್ರಾಯ ಪಡುತ್ತಾರೆ ವಿದ್ಯಾರ್ಥಿಗಳೇ. 2. ಜೈವಿಕ ಸಾದೃಶ್ಯ ಸಿದ್ಧಾಂತ. ಹರ್ಬರ್ಟ್ ಸ್ಪೆನ್ಸರ್ ಅವರು ನೀಡಿರುವ ಕೊಡುಗೆಗಳಲ್ಲಿ ಜೈವಿಕ ಸಾದೃಶ್ಯ ಸಿದ್ಧಾಂತವು ಪ್ರಮುಖವಾದುದು. ಸ್ಪೆನ್ಸರ್ ಅವರು ದಿ ಸೋಷಿಯಲ್ ಆರ್ಗಾನಿಸಂ ಎಂಬ ಗ್ರಂಥದಲ್ಲಿ ಸಮಾಜವೂ ಕೂಡ ಒಂದು ಜೈವಿಕ ಜೀವಿಯಂತಿದೆ ಎಂದು ಪ್ರತಿಪಾದಿಸುತ್ತಾರೆ. ಇಲ್ಲಿ ಹರ್ಬರ್ಟ್ ಸ್ಪೆನ್ಸರ್ ಅವರು ಸಮಾಜಶಾಸ್ತ್ರದ ಬೆಳವಣಿಗೆಗೆ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಅಂತ ಅನೇಕ ಕೊಡುಗೆಗಳಲ್ಲಿ ಜೈವಿಕ ಸಾದೃಶ್ಯ ಸಿದ್ಧಾಂತ ಕೂಡ ಒಂದು ಪ್ರಮುಖವಾದಂಥ ಕೊಡುಗೆಯನ್ನು ಸ್ಪಷ್ಟಪಡಿಸಬಹುದಾಗಿದೆ. ಹರ್ಬರ್ಟ್ ಸ್ಪೆನ್ಸರ್ ಅವರು ದಿ ಸೋಷಿಯಲ್ ಆರ್ಗಾನಿಸಂ ಎಂಬ ಪುಸ್ತಕದಲ್ಲಿ ಸಮಾಜವೂ ಕೂಡ ಒಂದು ಜೈವಿಕ ಜೀವಿಯಂತಿದೆ. ಇವತ್ತೆಲ್ಲ ಜೀವ ಜಂತುಗಳವಲ್ಲ, ಅದೇ ರೀತಿಯಾಗಿ ನೀವೆಲ್ಲರೂ ಕೂಡ ವಾಸಿಸುವಂತ ಈ ಸಮಾಜವು ಕೂಡ ಒಂದು ಜೀವಿಯಂತಿದೆ ಎಂದವರು ಸ್ಪೆನ್ಸರ್ ಅವರು ಪ್ರತಿಪಾದಿಸುತ್ತಾರೆ. ವಿದ್ಯಾರ್ಥಿಗಳೇ, ಈ ಸಿದ್ಧಾಂತದಲ್ಲಿ ಸ್ಪೆನ್ಸರ್ ಅವರು ಜೈವಿಕ ಜೀವಿ ಹಾಗೂ ಸಮಾಜದ ನಡುವಿನ ಹೋಲಿಕೆ ಮತ್ತು ಪ್ರಭೇದಗಳ ಕುರಿತು ವಿಶ್ಲೇಷಣೆ ಮಾಡುತ್ತಾ ಜೀವಿಗಳಿಗೆ ಹುಟ್ಟು, ಬೆಳವಣಿಗೆ, ಪ್ರೌಢಿಮೆ ಮತ್ತು ಅಂತ್ಯವಿರುವಂತೆ ಸಮಾಜಕ್ಕೂ ಕೂಡ ಬೆಳವಣಿಗೆ, ಪ್ರೌಢಿಮೆ ಮತ್ತು ಅಂತ್ಯ ಇರುತ್ತದೆ ಎಂದು ಅಭಿಪ್ರಾಯ ಪಡುತ್ತಾರೆ. ಇಲ್ಲಿ ಹರ್ಬರ್ಟ್ ಸ್ಪೆನ್ಸರ್ ಅವರು ಜೈವಿಕ ಸಾದೃಶ್ಯ ಸಿದ್ಧಾಂತದಲ್ಲಿ, ಸಾದೃಶ್ಯ ಅಂದ್ರೆ ಹೋಲಿಕೆ, ಜೈವಿಕ ಸಾದೃಶ್ಯ ಸಿದ್ಧಾಂತದಲ್ಲಿ ಜೈವಿಕ ಜೀವಿ ಹಾಗೂ ಸಮಾಜದ ನಡುವಿನ ಹೋಲಿಕೆ ಮತ್ತು ಪ್ರಭೇದಗಳ ಕುರಿತು, ಇವತ್ತು ಸಾಕಷ್ಟು ಜೀವಿ ಜಂತುಗಳಿವೆ. 84 ಲಕ್ಷ ಜೀವ ಜಂತುಗಳು ಈ ಒಂದು ಭೂಗ್ರಹದಲ್ಲಿವೆ ಎಂಬ ಒಂದು ಅಭಿಮತವಿದೆ. ಆ 84 ಲಕ್ಷ ಜೀವಿ ಜಂತುಗಳು ಎಲ್ಲವುಗಳು ಕೂಡ ಒಂದೇ ರೀತಿಯಾಗಿಲ್ಲ. ಅವು ದೈಹಿಕವಾಗಿ ಸಾಕಷ್ಟು ವ್ಯತ್ಯಾಸವನ್ನು ಹೊಂದಿವೆ. ಅದೇ ರೀತಿಯಾಗಿ ಈ ಸಮಾಜ ಕೂಡ ಒಂದು ಜೈವಿಕ ಜೀವಿಯಂತಿದೆ. ಅಷ್ಟೇ ಅಲ್ಲ, ಈ ಸಮಾಜದಲ್ಲೂ ಕೂಡ ಸಾಕಷ್ಟು ಪ್ರಭೇದಗಳು, ವ್ಯತ್ಯಾಸಗಳಿವೆ ಎಂಬ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಶ್ಲೇಷಣೆಯನ್ನ ಮಾಡುತ್ತಾ ಜೀವಿಗಳಿಗೆ ಹೇಗೆ ಒಂದು ಹುಟ್ಟು ಇದೆಯೋ, ಜೀವಿಗಳಿಗೆ ಹೇಗೆ ಹುಟ್ಟಿದ ನಂತರ ಬೆಳವಣಿಗೆಯನ್ನು ಕಾಣುತ್ತವೆಯೋ, ಪ್ರೌಢಾವಸ್ಥೆಯನ್ನ ತಲುಪುತ್ತವೆಯೋ, ಕೊನೆಗೊಮ್ಮೆ ಅವುಗಳಿಗೆ ಅಂತ್ಯವಿರುವಂತೆ ಜೀವಿಗಳು ಹುಡುತ್ತಾವೆ, ಬೆಳೆತಾವೆ, ಪ್ರೌಢಾವಸ್ಥೆಯನ್ನು ತಲುಪುತ್ತವೆ, ಕೊನೆಗೊಮ್ಮೆ ಅವು ಸಾವನ್ನು ಕೂಡ ಅಪ್ಪುತ್ತಾವೆ. ಅದೇ ರೀತಿಯಾಗಿ ಜೀವಿಗಳಿಗೆ ಹುಟ್ಟು, ಬೆಳವಣಿಗೆ, ಪ್ರೌಢಿಮೆ ಮತ್ತು ಅಂತ್ಯವಿರುವಂತೆ ಸಮಾಜಕ್ಕೂ ಕೂಡ, ನೀವೆಲ್ಲರೂ ಕೂಡ ವಾಸಿಸುವಂತ ಈ ಸಮಾಜಕ್ಕೂ ಕೂಡ ಏನು ಬೆಳವಣಿಗೆ ಇದೆ, ಪ್ರೌಢಿಮೆ ಇದೆ ಮತ್ತು ಅಂತ್ಯ ಇರುತ್ತದೆ ಎಂದು ಅವರು ಪ್ರತಿಪಾದಿಸುತ್ತಾ ಜೈವಿಕ ಸಾದೃಶ್ಯ ಇಲ್ಲವೇ ಹೋಲಿಕೆ ಸಿದ್ಧಾಂತವನ್ನ ಹರ್ಬರ್ಟ್ ಸ್ಪೆನ್ಸರ್ ಅವರು ಮಂಡಿಸಿದ್ದಾರೆ. ನಾವಿಲ್ಲಿ ಸ್ಪಷ್ಟಪಡಿಸಬಹುದಾಗಿದೆ ವಿದ್ಯಾರ್ಥಿಗಳೇ.
ಸರಿ, ಹಾಗಾದ್ರೆ ಸಮಾಜಶಾಸ್ತ್ರದ ಬೆಳವಣಿಗೆಗೆ ಈ ಸಿದ್ಧಾಂತದ ಜೊತೆಗೆ ಯಾವ್ಯಾವ ಕೃತಿಗಳನ್ನ, ಯಾವ್ಯಾವ ಗ್ರಂಥಗಳನ್ನ ರಚಿಸುವುದರ ಮೂಲಕ ಅವರು ಸಮಾಜಶಾಸ್ತ್ರದ ಬೆಳವಣಿಗೆಗೆ ಶ್ರಮಿಸಿದ್ದಾರೆ ಎಂಬುದನ್ನು ನಾವಿಲ್ಲಿ ನೋಡೋಣ ವಿದ್ಯಾರ್ಥಿಗಳೇ. ಸ್ಪೆನ್ಸರ್ ಅವರ ಪ್ರಮುಖ ಕೃತಿಗಳು: ಒಂದು, ಸೋಷಿಯಲ್ ಸ್ಟ್ಯಾಟಿಸ್ಟಿಕ್ಸ್; ಎರಡು, ದಿ ಪ್ರಿನ್ಸಿಪಲ್ ಆಫ್ ಸೈಕಾಲಜಿ; ಮೂರು, ಫಸ್ಟ್ ಪ್ರಿನ್ಸಿಪಲ್ಸ್; ನಾಲ್ಕು, ದಿ ಪ್ರಿನ್ಸಿಪಲ್ಸ್ ಆಫ್ ಬಯಾಲಜಿ; ಐದು, ದಿ ಸ್ಟಡಿ ಆಫ್ ಸೋಷಿಯಾಲಜಿ; ಆರು, ಪ್ರಿನ್ಸಿಪಲ್ ಆಫ್ ಸೋಷಿಯಾಲಜಿ; ಏಳು, ದಿ ಮ್ಯಾನ್ ವರ್ಸಸ್ ಸ್ಟೇಟ್. ಇವು ಸ್ಪೆನ್ಸರ್ ಅವರ ಪ್ರಮುಖ ಕೃತಿಗಳಾಗಿ, ಈ ಕೃತಿಗಳು ಅಷ್ಟೇ ಅಲ್ಲ, ಇನ್ನು ಅನೇಕ ಸಿದ್ಧಾಂತಗಳನ್ನು ಅವರು ಸಮಾಜಶಾಸ್ತ್ರದ ಬೆಳವಣಿಗೆಗೆ ಕೊಡುಗೆಯನ್ನಾಗಿ ನೀಡುವುದರ ಮೂಲಕ ಆ ಶೈಶಾವಸ್ಥೆಯಲ್ಲಿದ್ದಂಥ ಒಂದು ಸಮಾಜಶಾಸ್ತ್ರವನ್ನು ಅವರು ಬೆಳೆಸುವಲ್ಲಿ ಶ್ರಮಿಸಿದ್ದಾರೆ. ಹೀಗಾಗಿ ಹರ್ಬರ್ಟ್ ಸ್ಪೆನ್ಸರ್ ಅವರನ್ನ ಸಮಾಜಶಾಸ್ತ್ರದ ದ್ವಿತೀಯ ಸಂಸ್ಥಾಪಕ ಅಥವಾ ಪಿತಾಮಹನೆಂದು ಕರೆಯಲಾಗುತ್ತದೆ ವಿದ್ಯಾರ್ಥಿಗಳೇ. ಸರಿ, ಹಾಗಾದರೆ ಹರ್ಬರ್ಟ್ ಸ್ಪೆನ್ಸರ್ ಅವರ ಕುರಿತಂತೆ ಪರೀಕ್ಷೆಯಲ್ಲಿ ಹೇಗೆ 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ ಹಾಗೂ 5 ಅಂಕದ ಪ್ರಶ್ನೆಗಳು ಕೇಳಲ್ಪಡುತ್ತವೆ ಎಂಬುದರ ಬಗ್ಗೆ ನಾವು ತಿಳಿದುಕೊಳ್ಳುವ, ಇಲ್ಲವೇ ಅರ್ಥೈಸಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ ವಿದ್ಯಾರ್ಥಿಗಳೇ. ಮೊದಲಿಗೆ 1 ಅಂಕದ ಪ್ರಶ್ನೆ ಮತ್ತು ಉತ್ತರಗಳು. ಸ್ಪೆನ್ಸರ್ ಅವರ ಮೇಲೆ ಪ್ರಭಾವ ಬೀರಿದ ಗ್ರಂಥ ಯಾವುದು? ಹರ್ಬರ್ಟ್ ಸ್ಪೆನ್ಸರ್ ಅವರ ಮೇಲೆ ಪ್ರಭಾವ ಬೀರಿದ ಗ್ರಂಥ ಯಾವುದು? ಜೀವಿ ಸಂಕುಲನಗಳ ಉಗಮ, ದಿ ಒರಿಜಿನ್ ಆಫ್ ಸ್ಪೀಸಿಸ್ ಎಂಬ ಗ್ರಂಥ ಅವರ ಮೇಲೆ ಪ್ರಭಾವವನ್ನು ಬೀರಿತು. ಈ ಗ್ರಂಥದ ಪ್ರಭಾವಕ್ಕೆ ಸ್ಪೆನ್ಸರ್ ಅವರು ಒಳಗಾಗುವುದರ ಮೂಲಕ ವಿಕಾಸವಾದ ಸಿದ್ಧಾಂತವನ್ನು ಮಂಡಿಸಿದ್ದಾರೆ. 2, ಸ್ಪೆನ್ಸರ್ ಅವರ ಮೇಲೆ ಪ್ರಭಾವ ಬೀರಿದ ವಿಕಾಸವಾದಿ ಯಾರು? ಹರ್ಬರ್ಟ್ ಸ್ಪೆನ್ಸರ್ ಅವರ ಮೇಲೆ ಚಾರ್ಲ್ಸ್ ಡಾರ್ವಿನ್ ಎಂಬ ವಿಕಾಸವಾದಿಯು ಪ್ರಭಾವ ಬೀರಿದ್ದಾರೆ. ಈ ಚಾರ್ಲ್ಸ್ ಡಾರ್ವಿನರ ಪ್ರಭಾವದಿಂದಾಗಿ ಹರ್ಬರ್ಟ್ ಸ್ಪೆನ್ಸರ್ ಅವರು ವಿಕಾಸವಾದ ಸಿದ್ಧಾಂತವನ್ನು ಮಂಡಿಸಿದ್ದಾರೆ. ನಾವಿಲ್ಲಿ ಸ್ಪಷ್ಟಪಡಿಸಬಹುದಾಗಿದೆ ವಿದ್ಯಾರ್ಥಿಗಳೇ. ಪ್ರಶ್ನೆ 3, ಸಮಾಜಶಾಸ್ತ್ರದ ದ್ವಿತೀಯ ಸಂಸ್ಥಾಪಕನೆಂದು ಯಾರನ್ನು ಕರೆಯಲಾಗುತ್ತದೆ? ಹರ್ಬರ್ಟ್ ಸ್ಪೆನ್ಸರ್ ಅವರನ್ನು ಸಮಾಜಶಾಸ್ತ್ರದ ದ್ವಿತೀಯ ಸಂಸ್ಥಾಪಕನೆಂದು ಕರೆಯಲಾಗುತ್ತದೆ. ವಿದ್ಯಾರ್ಥಿಗಳೇ, ಹರ್ಬರ್ಟ್ ಸ್ಪೆನ್ಸರ್ ಅವರ ಮೇಲೆ ಈ ರೀತಿಯಾಗಿ 1 ಅಂಕದ ಪ್ರಶ್ನೆಗಳು ಕೇಳಲ್ಪಡುತ್ತವೆ. ಈಗಾಗಲೇ ಕಳೆದ ಹಲವು ಪರೀಕ್ಷೆಗಳಲ್ಲಿ ಈ ರೀತಿ ಪ್ರಶ್ನೆಗಳನ್ನು ಕೇಳಲಾಗಿದೆ. ಸರಿ, ಹಾಗಾದ್ರೆ 2 ಅಂಕದ ಪ್ರಶ್ನೆಗಳು ಹೇಗೆ ಕೇಳಲ್ಪಡುತ್ತವೆ, ಅದು ಹರ್ಬರ್ಟ್ ಸ್ಪೆನ್ಸರ್ ಅವರ ಮೇಲೆ ಅಂತ ನಾವಿಲ್ಲಿ ನೋಡುವಂತ ಪ್ರಯತ್ನವನ್ನು ಮಾಡೋಣ ವಿದ್ಯಾರ್ಥಿಗಳೇ. 1, ಸ್ಪೆನ್ಸರ್ ಅವರ ಪ್ರಕಾರ ಸಮಾಜದ 2 ವಿಧಗಳಾವುವು? ಸೈನಿಕ ಸಮಾಜ ಹಾಗೂ ಕೈಗಾರಿಕಾ ಸಮಾಜ. ಇವು ಸ್ಪೆನ್ಸರ್ ಅವರ ಪ್ರಕಾರ ಸಮಾಜದ 2 ವಿಧಗಳಾಗಿವೆ. ಇಲ್ಲಿ ಸೈನಿಕ ಸಮಾಜ ಹಾಗೂ ಕೈಗಾರಿಕಾ ಸಮಾಜ ಇವು ಸ್ಪೆನ್ಸರ್ ಅವರ ಪ್ರಕಾರ 2 ಸಮಾಜದ ವಿಧಗಳು ಅಥವಾ ಪ್ರಕಾರಗಳಾಗಿವೆ ಎಂದು ಸ್ಪಷ್ಟಪಡಿಸಬಹುದಾಗಿದೆ ವಿದ್ಯಾರ್ಥಿಗಳೇ. ಸ್ಪೆನ್ಸರ್ ಅವರ 2 ಗ್ರಂಥಗಳನ್ನು ತಿಳಿಸಿ, ಬರೆಯಿರಿ ಅಥವಾ ಹೆಸರಿಸಿರಿ ಎನ್ನುವಂಥ ಪ್ರಶ್ನೆ ಕೂಡ ಕೇಳಲ್ಪಡುತ್ತದೆ. 1, ದಿ ಸ್ಟಡಿ ಆಫ್ ಸೋಷಿಯಾಲಜಿ; 2, ಪ್ರಿನ್ಸಿಪಲ್ ಆಫ್ ಸೋಷಿಯಾಲಜಿ. ಇವು ಸ್ಪೆನ್ಸರ್ ಅವರು ಬರೆದಿರುವಂಥ ಗ್ರಂಥಗಳಿವೆ. ಒಟ್ಟಾರೆ 7 ಗ್ರಂಥಗಳನ್ನು ನಾನು ಈಗಾಗಲೇ ಅಲ್ಲಿ ದಾಖಲಿಸಿದ್ದೆ. ಅಂತೇಳಿ ಆ 7ರಲ್ಲಿ ಯಾವುದಾದ್ರೂ 2 ಗ್ರಂಥಗಳನ್ನು ನೆನಪಿನಲ್ಲಿಟ್ಟುಕೊಂಡು ನೀವು ಉತ್ತರವನ್ನು ಬರೆದಿದ್ದೀಯಾದರೆ 2 ಅಂಕದ ಪ್ರಶ್ನೆಗಳಿಗೆ 2 ಅಂಕ ನಿಮಗೇನು ಲಭ್ಯವಾಗುತ್ತವೆ. ಕೆಲವೊಂದು ಸಾರಿ ಹರ್ಬರ್ಟ್ ಸ್ಪೆನ್ಸರ್ ಅವರ ಯಾವುದಾದ್ರೂ ಒಂದು ಗ್ರಂಥವನ್ನು ತಿಳಿಸಿ ಅಂತ 1 ಅಂಕಕ್ಕೂ ಕೂಡ ಪ್ರಶ್ನೆ ಕೇಳಲ್ಪಡಬಹುದು ವಿದ್ಯಾರ್ಥಿಗಳೇ. ಅದರಲ್ಲಿ ಯಾವುದಾದ್ರೂ ಒಂದು ಗ್ರಂಥವನ್ನು ನೀವು ದಾಖಲಿಸುವ ಪ್ರಯತ್ನವನ್ನು ಮಾಡಿ ವಿದ್ಯಾರ್ಥಿಗಳೇ. ಇಲ್ಲಿಗೆ
ಹರ್ಬರ್ಟ್ ಸ್ಪೆನ್ಸರ್ ಅವರು ಸಮಾಜಶಾಸ್ತ್ರದ ಬೆಳವಣಿಗೆಗೆ ನೀಡಿರುವಂಥ ಕೊಡುಗೆಗಳೇನು ಎಂಬುದರ ಬಗ್ಗೆ ನಾವು ತಿಳಿದುಕೊಂಡಂತಾಯಿತು. ಅಷ್ಟೇ ಅಲ್ಲದೆ ಇಲ್ಲಿ ಹರ್ಬರ್ಟ್ ಸ್ಪೆನ್ಸರ್ ಬಗ್ಗೆ 5 ಅಂಕದ ಪ್ರಶ್ನೆಗಳೂ ಕೂಡ ಪರೀಕ್ಷೆಗೆ ಕೇಳಲ್ಪಡುತ್ತದೆ ವಿದ್ಯಾರ್ಥಿಗಳೇ. ಹಾಗಾದರೆ ಹರ್ಬರ್ಟ್ ಸ್ಪೆನ್ಸರ್ ಅವರ ಮೇಲೆ 5 ಅಂಕದ ಪ್ರಶ್ನೆ ಹೇಗೆ ಕೇಳಲ್ಪಡುತ್ತದೆ ಅಂತ ನಾವು ಇಲ್ಲಿ ನೋಡೋದಾದ್ರೆ, ಸಮಾಜಶಾಸ್ತ್ರದ ಬೆಳವಣಿಗೆಗೆ ಸ್ಪೆನ್ಸರ್ ಅವರ ಕೊಡುಗೆಗಳನ್ನು ವಿವರಿಸಿರಿ. ಪ್ರಶ್ನೆ 5 ಅಂಕಕ್ಕೆ ಹೀಗೆ ಕೇಳಲ್ಪಡುತ್ತದೆ. ಮತ್ತು ಯಾವ ರೀತಿ ಕೇಳಲ್ಪಡಬಹುದು? ಸಮಾಜಶಾಸ್ತ್ರದ ಬೆಳವಣಿಗೆಯಲ್ಲಿ ಹರ್ಬರ್ಟ್ ಸ್ಪೆನ್ಸರ್ ಅವರ ಪಾತ್ರ ವಿವರಿಸಿರಿ. ಹೀಗೂ ಕೂಡ ಪ್ರಶ್ನೆ ಕೇಳಲ್ಪಡುತ್ತದೆ ವಿದ್ಯಾರ್ಥಿಗಳೇ. ನೀವು ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು ವಿದ್ಯಾರ್ಥಿಗಳೇ. ಇಲ್ಲಿಗೆ ನಾವು ಸಮಾಜಶಾಸ್ತ್ರದ ಬೆಳವಣಿಗೆಗೆ ಆಗಸ್ಟ್ ಕೌಂಟ್ ಮತ್ತು ಹರ್ಬರ್ಟ್ ಸ್ಪೆನ್ಸರ್ ಅವರ ಒಂದು ಕೊಡುಗೆಗಳೇನು ಎಂಬುದನ್ನು ಅರ್ಥೈಸಿಕೊಂಡಿದ್ದಾಯಿತು. ಮುಂದಿನ ತರಗತಿಗಳಲ್ಲಿ ಎಮಾಲ್ ಡರ್ಕೀಮ್ ಅವರು ಸಮಾಜಶಾಸ್ತ್ರದ ಬೆಳವಣಿಗೆಗೆ ಏನು ಕೊಡುಗೆಗಳನ್ನು ನೀಡಿದ್ದಾರೆ ಎಂಬುದನ್ನು ಅರ್ಥೈಸಿಕೊಳ್ಳುವ ಇಲ್ಲವೇ ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡುವ ವಿದ್ಯಾರ್ಥಿಗಳೇ. ಇಲ್ಲಿಗೆ ಈ ತರಗತಿಯನ್ನು ಮುಕ್ತಾಯಗೊಳಿಸೋಣ. ನಂತರ ಮುಂದಿನ ತರಗತಿಯಲ್ಲಿ ನೀವು ಕೂಡ ಭೇಟಿಯಾಗೋಣ ವಿದ್ಯಾರ್ಥಿಗಳೇ.